ನಂಗೆ ಬೇರೆ ಫೀಟ್ ಬೇರ್ತಂದ್ರೆ. ಹಾಯ್ ಗೈಸ್, ಇವತ್ತು ಏನಪ್ಪ ವಿಷಯ ಅಂತಂದ್ರೆ ಗೈಸ್ ಇವತ್ತು ಕಾಲೇಜ್ನಲ್ಲಿ ಪ್ರ್ಯಾಂಕ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಸರಿ ಅಂದ್ಬಿಟ್ಟು ಎಲ್ರಿಗೂ ಪ್ರ್ಯಾಂಕ್ ಮಾಡೋದು ಅಂದ್ಬಿಟ್ಟು ಕೆಳಗಡೆ ಬಂದ್ರೆ ಬಸ್ ಸ್ಟ್ಯಾಂಡ್ ಹತ್ರ. ಗೈಸ್ ಇಲ್ಲಿ ಒಬ್ರು ತಾತ ಬಂದ್ರು. ಈ ತಾತ ಒಂದು ಲೆಕ್ಕ ಹೇಳ್ತಾರೆ ಗೈಸ್. ಬಂದಾಗೆಲ್ಲ ಹೇಳ್ತಿರ್ತಾರೆ, ಬರೀ ಕೋಟಿ ಲೆಕ್ಕ ಹೇಳ್ತಿರ್ತಾರೆ. ಸರಿ ಅಂದ್ಬಿಟ್ಟು ಇವತ್ತು ಏನು ಹೇಳ್ತಾರೆ ಅಂದ್ಬಿಟ್ಟು ಕೇಳೋದು ಅಂದ್ಬಿಟ್ಟು ಕೇಳಿದ್ರಿ ಇವ್ರನ್ನ. ಲೆಕ್ಕ ಹೇಳಾಯ್ತು ಯಾವುದು? 88 ಕೋಟಿ 88 ಲಕ್ಷದ 82,881 ಶೇಷ ಉಳಿಬಾರ್ದು. ಶೇಷ ಉಳಿಬಾರ್ದು. ಅಯ್ಯಪ್ಪ ಗೈಸ್ ಲೆಕ್ಕ ನೋಡಿರಲ್ಲ ಗೈಸ್. ಗೈಸ್ ಇವ್ರು ಯಾವಾಗ ಬಂದ್ರು ಬರೀ ಕೋಟಿ ಲೆಕ್ಕನೇ ಹೇಳ್ತಿರ್ತಾರೆ. ನಿಮ್ಗೆ ಅರ್ಥ ಆದ್ರೂ ಕಮೆಂಟ್ ಮಾಡಿ ಗೈಸ್. ಫೋನ್ ನೋಡ್ಕೊಂಡು ಕಾಲೇಜ್ಗೆ ಹೋದ್ರೆ ಎಡೆ ಬರ ನೋಡ್ಕೊಂಡು ಸಂಗ್ರಾಜಿ ಕಾಲ್ಕೊಂಡ್ ಬರ್ತೀನಿ. ಸರಿ ಅಂದ್ಬಿಟ್ಟು ಇವ್ರ ಜೊತೆ ಮಾತಾಡ್ಕೊಂಡು ಬಸ್ ಬಂತು ಗೈಸ್. ಬಸ್ ಹತ್ಕೊಂಡು ಕಾಲೇಜಿಗೆ ಬಂದ್ರೆ ಗೈಸ್ ಕಾಲೇಜ್ ಒಳಗಡೆ ಬಂದಿದ್ಕು ಅಸೈನ್ಮೆಂಟ್ ಬುಕ್ ಕೊಡ್ತಾರೆ ಅಂತಂದ್ರು. ಸರಿ ಅಂದ್ಬಿಟ್ಟು ಈಸ್ಕೊಂಬರಕ್ ಹೋದ್ರೆ ಗೈಸ್ ಈ ಬುಕ್ ನೋಡಿದಾಗೆಲ್ಲ ಏನ್ ಅನ್ಸುತ್ತೆ ಅಂತಂದ್ರೆ ಇಷ್ಟೊಂದೆಲ್ಲ ನಾವ್ ಏನಕ್ಕೆ ಬರೀಬೇಕು, ಇಷ್ಟೊಂದು ಟೆನ್ಷನ್ ನಾವ್ ಏನಕ್ಕೆ ತಗೋಬೇಕಪ್ಪ ಅನ್ಸುತ್ತೆ ಗೈಸ್. ಅಸೈನ್ಮೆಂಟ್ ಬರ್ದು 3 ವರ್ಷ ಇದ್ರಲ್ಲೇ ಟೈಮ್ ಉಂಟಾಯ್ತು ಗೈಸ್ ನಂದು. ಗೈಸ್ ಈ ಬುಕ್ ನೋಡಿದಾಗೆಲ್ಲ ಇನ್ನೊಂದ್ ಸೈಡ್ ಏನ್ ಅನ್ಸುತ್ತೆ ಅಂತಂದ್ರೆ ಫ್ಲಾಶ್ ಬ್ಯಾಕ್. ಓದಿರ್ಲಾ ನಾ ಕತ್ತರ ಕಲಿಯರ್ಲ ಅಂದ್ರೆ ಹುರ್ನೆ ತಾಯಿನಾಗೆ ನೆಂಟಿ ಚಾಯಿಸಿ ದಾರಿ ಮಾಡ್ಕೊತೀನಿ. ಗೈಸ್ ಸರಿ ಅಂದ್ಬಿಟ್ಟು ಕಾಲೇಜ್ ಒಳಗಡೆ ಪ್ರ್ಯಾಂಕ್ ಮಾಡೋದು ಅಂದ್ಬಿಟ್ಟು ಕಾಲೇಜ್ ಒಳಗಡೆ ಹೋದ್ರೆ ಗರ್ಲ್ಸ್ ಎಲ್ಲ ಯಾವ್ದೋ ರೂಮ್ ನಲ್ಲಿ ಕುಂತ್ಕೊಂಡು ಬರೀತಿದಾರಂತೆ. ಸರಿ ಅಂದ್ಬಿಟ್ಟು ಇವತ್ತು ಬ್ಲಾಗ್ ಮಾಡೋಕೆ ಎಲ್ಲರಿಗೂ ಫೀಟ್ ಕೊಡ್ತೀನಿ, ಥ್ಯಾಂಕ್ಸ್ ಹೇಳ್ಬೇಕು ತಿಂದ್ಮೇಲೆ. ಎಲ್ಲಿ ಕಣ್ಮುಚ್ಚು ತೆಗಿ ಓಪನ್ ಮಾಡಿ. ನಂಗೆ ಬೇರೆ ಫೀಟ್ ಬೇರ್ತಂದ್ರೆ ನೆಕ್ಸ್ಟ್ ಯಾರು ಪ್ರ್ಯಾಂಕ್ ಮಾಡ್ತೀವಿ ಅಂತಂದ್ರೆ ನೀವೇ ನೋಡಿ ಗೈಸ್. ನೆಕ್ಸ್ಟ್ ಇವಳೇ ಪ್ರ್ಯಾಂಕ್ ಮಾಡ್ತಾಳೆ ಅಂತೆ. ಬೇಡವಂತ ಹೇಳಿ ಫೀಟು. ಗೈಸ್ ನೆಕ್ಸ್ಟ್ ನಮ್ಮ ಹುಡುಗರು ಪ್ರ್ಯಾಂಕ್ ಮಾಡಿರೋದು ಹಾಕ್ತೀನಿ ಗೈಸ್. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋ ಬರುತ್ತೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಗೈಸ್. ಬಾಯ್. ಅಷ್ಟೇ.